ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮೇಷರಾಶಿಗೆ ಶುಭ ತರುವ ಸ್ತ್ರೀ ಯಾರು? ಪತ್ನಿ ಅಥವಾ ಜೀವನ ಸಂಗಾತಿ. ಮೇಷರಾಶಿಗೆ ಅಧಿಪತಿ ಕುಜ. ನಿಮ್ಮ ರಕ್ತದಲ್ಲಿ ಹರಿಯುವುದು ಬೆಂಕಿ. ಮೇಷರಾಶಿ ಅಂದರೆ ಮಂಗಳನ ಮಕ್ಕಳು. ಧೈರ್ಯ, ಸಾಹಸ, ಮುನ್ನುಗ್ಗುವ ಗುಣ ನಿಮ್ಮದು. ಆದರೆ ಈಗ ನಿಮ್ಮ ಜೀವನ ಹೇಗಿದೆ ನೋಡಿ. ಎಷ್ಟೇ ವೇಗವಾಗಿ ಓಡಿದ್ರೂ ಗುರಿ ಮುಟ್ತಾ ಇಲ್ಲ. ಕೆಲಸ ಶುರು ಮಾಡ್ತೀರಾ, ಅರ್ಧಕ್ಕೆ ನಿಂತು ಹೋಗುತ್ತೆ. ಕೋಪ ಬೇಗ ಬರುತ್ತೆ. ತೆಗೆದುಕೊಂಡ ನಿರ್ಧಾರನೇ ನಷ್ಟ ಆಗುತ್ತೆ. ದುಡ್ಡು ಕೈಗೆ ಬರುತ್ತೆ, ಆದರೆ ನಿಲ್ಲೋದಿಲ್ಲ. ಸಾಲ ತೀರೋದಿಲ್ಲ. ಮನೆಯಲ್ಲಿ ನಿಮ್ಮ ಮಾತಿಗೆ ಬೆಲೆ ಇಲ್ಲ ಅಂತ ಬೇಸರ. ನಾನು ಇಷ್ಟು ಫಾಸ್ಟ್ ಆಗಿದ್ರು ನನ್ನ ಅದೃಷ್ಟ ಯಾಕೆ ಸ್ಲೋ ಆಗಿದೆ ಅಂತ 100 ಸಲ ಕೇಳ್ಕೊಳ್ತೀರಾ. ಆದರೆ ಇಂದು ಒಂದು ಗುಡ್ ನ್ಯೂಸ್ ಹೇಳ್ತೇನೆ. ನಿಮ್ಮ ಜೀವನದ ಸ್ಟೇರಿಂಗ್ ಇನ್ನೂ ಬೇರೆಯವರ ಕೈಗೆ ಸಿಗುತ್ತೆ. ಯಾರ ಕೈಗೆ ಗೊತ್ತಾ? ಒಬ್ಬ ಸ್ತ್ರೀಯ ಕೈಗೆ. ಹೌದು, ಒಬ್ಬ ಹೆಣ್ಣಿನ ಪ್ರವೇಶ ನಿಮ್ಮ ಜೀವನದಲ್ಲಿ ಆದ ತಕ್ಷಣ ನಿಮ್ಮ ವೇಗಕ್ಕೆ ದಿಕ್ಕು ಸಿಗುತ್ತೆ, ನಿಮ್ಮ ಕೋಪಕ್ಕೆ ತಾಳ್ಮೆ ಸಿಗುತ್ತೆ, ನಿಮ್ಮ ಶ್ರಮಕ್ಕೆ ಲಕ್ಷ್ಮೀ ಕಟಾಕ್ಷ ಸಿಗುತ್ತೆ. ಆ ಸ್ತ್ರೀ ಯಾರು? ನಿಮ್ಮ ಹೆಂಡತಿನ, ತಾಯಿನ, ಬಾಸ, ಅಥವಾ ಇನ್ನು ಮುಂದೆ ಸಿಗುವ ಜೀವನ ಸಂಗಾತಿನ? ಇದನ್ನು ಪೂರ್ತಿಯಾಗಿ ತಿಳಿಯೋದಕ್ಕೆ ವಿಡಿಯೋ ಕೊನೆಯ ತನಕ ನೋಡಿ. ಕೊನೆಯಲ್ಲಿ ಮೇಷರಾಶಿಯವರು ಮಾಡಲೇಬೇಕಾದ 5 ಮಂಗಳ ಪರಿಹಾರ ಹೇಳ್ತೇನೆ. ಇದನ್ನು ಮಾಡಿದರೆ ನಿಮ್ಮ ಹಣಕಾಸಿನ ಬ್ಲಾಕ್ ಎಲ್ಲ ತೆರೆದುಕೊಳ್ಳುತ್ತೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮೇಷರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ, ಜೈ ಶ್ರೀರಾಮ ಅಂತ ಕಮೆಂಟ್ ಮಾಡಿ. ನಿಮ್ಮ ಶಕ್ತಿಯನ್ನು ಜಗತ್ತು ನೋಡುವ ಕಾಲ ಬಂದಿದೆ. ಮೇಷರಾಶಿಯ ಸ್ವಭಾವ. ಯಾಕೆ ಸ್ತ್ರೀ ಶಕ್ತಿ ಬೇಕು? ಮೇಷರಾಶಿ ಅಂದರೆ ಚಕ್ರದ ಮೊದಲನೇ ರಾಶಿ. ಅಧಿಪತಿ ಮಂಗಳ ಗ್ರಹ. ಮಂಗಳ ಅಂದರೆ ಯುದ್ಧ, ಶಕ್ತಿ, ಭೂಮಿ, ರಕ್ತ. ಅದಕ್ಕೆ ನೀವು ಹುಟ್ಟು ಹೋರಾಟಗಾರರು. ಸೋಲನ್ನು ಒಪ್ಪಿಕೊಳ್ಳೋದಿಲ್ಲ. ಲೀಡರ್ ಆಗಿರಬೇಕು ಎಂಬ ಹಂಬಲ. ಆದರೆ ಮಂಗಳನಿಗೆ ಒಂದು ವೀಕ್ನೆಸ್ ಇದೆ. ಆಲೋಚನೆ ಮಾಡದೆ ಕೆಲಸಕ್ಕೆ ಇಳಿಯೋದು. ದುಡುಕು ಬುದ್ಧಿ. ಇವತ್ತು 1 ಲಕ್ಷ ಹೂಡಿಕೆ ಮಾಡಿ ನಾಳೆ ರಿಸಲ್ಟ್ ಬೇಕು ಅಂತ ಅಂತೀರ. ಅದಕ್ಕೆ ಹಣ ಕೈಯಲ್ಲಿ ನಿಲ್ಲೋದಿಲ್ಲ. ಇಲ್ಲಿಯೇ ಸ್ತ್ರೀ ಶಕ್ತಿಯ ಎಂಟ್ರಿ ಆಗುತ್ತೆ. ಜ್ಯೋತಿಷ್ಯದಲ್ಲಿ ಸ್ತ್ರೀ ಅಂದರೆ ಶುಕ್ರ ಪ್ಲಸ್ ಚಂದ್ರ. ಶುಕ್ರ ಅಂದರೆ ಲಕ್ಷ್ಮಿ, ಪ್ಲಾನಿಂಗ್, ತಾಳ್ಮೆ, ಆಕರ್ಷಣೆ. ಚಂದ್ರ ಅಂದರೆ ಮನಸ್ಸು, ಸ್ಥಿರತೆ. ನಿಮ್ಮ ಬೆಂಕಿಗೆ ನೀರು ಬೇಕು, ನಿಮ್ಮ ವೇಗಕ್ಕೆ ಬ್ರೇಕ್ ಬೇಕು. ಆ ಬ್ರೇಕ್ ಆಗಿ ನಿಮ್ಮ ಕಾರನ್ನು ರಾಜಮಾರ್ಗದಲ್ಲಿ ಓಡಿಸುವ ಶಕ್ತಿ ಒಬ್ಬ ಸ್ತ್ರೀಗೆ ಮಾತ್ರ ಇದೆ. ಏಡಿಯ ಚಿಪ್ಪಿನ ಹಾಗೆ ಕರ್ಕಾಟಕ ರಾಶಿಯವರು ತಮ್ಮನ್ನು ತಾವೇ ರಕ್ಷಣೆ ಮಾಡಿಕೊಂಡ್ರೆ, ಮೇಷರಾಶಿಯವರು ಖಡ್ಗ ಹಿಡಿದು ಯುದ್ಧಕ್ಕೆ ನಿಲ್ತೀರ. ಆದರೆ ಖಡ್ಗ ಹಿಡಿಯುವವನಿಗೂ ಒಂದು ಗುರಾಣಿ ಬೇಕಲ್ವಾ? ಆ ಗುರಾಣಿನೇ ಈ ಸ್ತ್ರೀ. ಆ ಸ್ತ್ರೀ ಯಾರು? ಆಕೆ ನಿಮ್ಮ ಪತ್ನಿ ರೂಪದಲ್ಲಿರ್ಬೋದು, ಜೀವನ ಸಂಗಾತಿಯಾಗಿರ್ಬೋದು. ಮೇಷರಾಶಿಯ ಪುರುಷರ ಜಾತಕದಲ್ಲಿ 7ನೇ ಮನೆ ಮದುವೆಯ ಮನೆ. ಆ ಮನೆಯ ಅಧಿಪತಿ ಶುಕ್ರ. ಶುಕ್ರ ಅಂದರೆ ಹೆಂಡತಿ ಮತ್ತು ಸಂಪತ್ತು ಎರಡು ಕೂಡ. ಅದಕ್ಕೆ ಮದುವೆ ನಂತರ ಮೇಷರಾಶಿಯವರ ಅದೃಷ್ಟ ಬದಲಾದ ಉದಾಹರಣೆ ಲಕ್ಷಾಂತರ ಇದೆ. ನಿಮ್ಮ ಪತ್ನಿ ಮನೆಗೆ ಕಾಲಿಟ್ಟ ದಿನದಿಂದ ನಿಮ್ಮ ಮನೆಯ ಗೋಡೆಗಳೇ ಮಾತನಾಡುತ್ತೆ. ಅವಳು ಮಹಾಲಕ್ಷ್ಮಿ ಸ್ವರೂಪ. ಅವಳ ಹೆಸರಲ್ಲಿ ಬಿಸ್ನೆಸ್ ಶುರು ಮಾಡಿದರೆ, ಅವಳ ಸಲಹೆ ಕೇಳಿ ಹೂಡಿಕೆ ಮಾಡಿದರೆ ದುಪ್ಪಟ್ಟು ಲಾಭ ಬರುತ್ತೆ. ನೀವು 100 ರೂಪಾಯಿ ನುಡಿದ್ರೆ ಅದನ್ನು 1000 ಮಾಡುವ ಬುದ್ಧಿ ಅವಳಿಗೆ ಇರುತ್ತೆ. ಇನ್ನು ಮದುವೆ ಆಗಿಲ್ಲ ಅಂತಂದರೆ 2026ರಲ್ಲಿ ನಿಮಗೆ ಸಿಗುವ ಹುಡುಗಿ ಸಾಮಾನ್ಯ ಹುಡುಗಿಯಲ್ಲ. ಅವಳು ನಿಮ್ಮ ಅದೃಷ್ಟದ ಬೀಗದ ಕೈ ಆಗಿರ್ತಾಳೆ. ಅವಳನ್ನು ಭೇಟಿಯಾದ 6 ತಿಂಗಳಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ನಿಮಗೆ ಶಾಕ್ ಆಗುತ್ತೆ. ಎರಡನೇದಾಗಿ ನಿಮ್ಮ ತಾಯಿ. ಮಂಗಳ ಗ್ರಹ ಮಾತೃ ಋಣ ಹೊಂದಿದೆ. ತಾಯಿಯ ಸೇವೆ ಮಾಡದ ಮೇಷರಾಶಿಯವರು ಎಂದಿಗೂ ಏಳಿ ಆಗೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ತಾಯಿಯ ಬಾಯಿಂದ ಚೆನ್ನಾಗಿರೋ ಮಗ, ಚೆನ್ನಾಗಿರೋ ಕಂದ ಅಂತ ಒಂದು ಆಶೀರ್ವಾದ 1000 ಕೋಟಿಗೆ ಸಮ ಆಗಿರುತ್ತೆ. ಇನ್ನು ಆಸ್ತಿ ವಿಚಾರ, ಭೂಮಿ ಖರೀದಿ, ಮನೆ ಕಟ್ಟುವ ಯೋಗ. ತಾಯಿಯ ಹೆಸರಲ್ಲಿ ಮಾಡಿದರೆ ಬೇಗ ಕೂಡಿ ಬರುತ್ತೆ. ತಾಯಿ ಹೇಳಿದ ಜಾಗದಲ್ಲಿ ಹೂಡಿಕೆ ಮಾಡಿ. ಅವಳ ಮುಖಾಂತರ ನಿಮ್ಮ ಎಲ್ಲ ಶತ್ರುಗಳನ್ನು ನಡುಗಿಸುತ್ತೆ. ಇನ್ನು ಸಹೋದರಿ ಅಥವಾ ಮಗಳು. ಮನೆಯಲ್ಲಿ ಹೆಣ್ಮಗು ಹುಟ್ಟಿದ ನಂತರ ಮೇಷರಾಶಿಯವರಿಗೆ ರಾಜಯೋಗ ಅನ್ನೋದು ಶುರುವಾಗುತ್ತೆ ಎಂಬುದು ವಾಡಿಕೆ. ಸಹೋದರಿ ಅಥವಾ ಮಗಳ ಹುಟ್ಟಿದ ದಿನಾಂಕ. ಅವಳ ಜಾತಕ ನಿಮ್ಮ ಜಾತಕಕ್ಕೆ ಪೂರಕವಾಗಿರುತ್ತೆ. ಅವಳ ವಿದ್ಯಾಭ್ಯಾಸಕ್ಕೆ, ಮದುವೆಗೆ ದುಡ್ಡು ಖರ್ಚು ಮಾಡಿದಷ್ಟು ನಿಮ್ಮ ಬಳಿ ದುಡ್ಡು ಹರಿದು ಬರುತ್ತೆ. ಲಕ್ಷ್ಮಿ ಹೊರಗೆ ಹೋದರೆ ದಾರಿ ಮಾಡಿಕೊಂಡು ಮತ್ತೆ ಬರ್ತಾಳೆ. 4ನೇದಾಗಿ ಕೆಲಸದ ಜಾಗದಲ್ಲಿ ಸ್ತ್ರೀ ಬಾಸ್ ಅಥವಾ ಪಾರ್ಟ್ನರ್. ನಿಮ್ಮ ಆಫೀಸಲ್ಲಿ ಮಹಿಳಾ ಮೇಲಾಧಿಕಾರಿ ಇದ್ದರೆ ಗಮನಿಸಿ. ಅವಳಿಂದಲೇ ನಿಮಗೆ ಪ್ರಮೋಷನ್, ಸಂಬಳ ಜಾಸ್ತಿ, ವಿದೇಶಿ ಪ್ರಯಾಣ ಯೋಗ ಬರುತ್ತೆ. ಬಿಸ್ನೆಸ್ಸಲ್ಲಿ ಮಹಿಳಾ ಪಾರ್ಟ್ನರ್ ಸಿಕ್ಕರೆ ಆ ಬಿಸ್ನೆಸ್ ಚಿನ್ನದ ಮೊಟ್ಟೆ ಇಡುವ ಕೋಳಿ ಆಗುತ್ತೆ. ಮಂಗಳ ಅಂದರೆ ಭೂಮಿ, ಶುಕ್ರ ಅಂದರೆ ವೈಭೋಗ. ಭೂಮಿ ಮೇಲೆ ವೈಭೋಗದ ಕಟ್ಟಡ ಕಟ್ಟೋದಕ್ಕೆ ಮಂಗಳ ಪ್ಲಸ್ ಶುಕ್ರ ಸೇರಬೇಕು.
ನೀವು ಮಂಗಳ ಆ ಸ್ತ್ರೀ ಶುಕ್ರ. 5ನೇದು ಶುಕ್ರನಿಗೆ ಸಂಬಂಧಿಸಿದ ಅಪರಿಚಿತ ಸ್ತ್ರೀ. ನಿಮ್ಮ ಜಾತಕದಲ್ಲಿ ಶುಕ್ರ 2ನೇ ಮನೆ 11ನೇ ಮನೆ ಅಥವಾ ಲಗ್ನದಲ್ಲಿ ಇದ್ದರೆ ಒಂದು ದಿನ ಇದ್ದಕ್ಕಿದ್ದಂತೆ ಒಬ್ಬ ಸ್ತ್ರೀ ಪರಿಚಯ ಆಗುತ್ತೆ. ಅವಳು ಕ್ಲೈಂಟ್ ಆಗಿರ್ಬೋದು, ಇನ್ವೆಸ್ಟರ್ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕ ಗೆಳತಿ ಆಗಿರಬಹುದು. ಅವಳು ಕೊಟ್ಟ ಒಂದು ಐಡಿಯಾ, ಒಂದು ಕಾಂಟ್ಯಾಕ್ಟ್ ನಿಮ್ಮನ್ನು ಕೋಟೀಶ್ವರ ಮಾಡುತ್ತೆ. ಇನ್ನು ಮೇಷರಾಶಿಯ ಕಷ್ಟಗಳು, ಅವಳು ಹೇಗೆ ಪರಿಹಾರ ನೀಡ್ತಾಳೆ? ಮೇಷರಾಶಿಯವರ 3 ದೊಡ್ಡ ಸಮಸ್ಯೆಗಳು ಈ ಥರ ಇವೆ. 1ನೇ ಸಮಸ್ಯೆ ಕೋಪ ಮತ್ತು ದುಡುಕು. ಸಣ್ಣ ಮಾತಿಗೂ ಸಿಟ್ಟು ಬರುತ್ತೆ, ಕೋಪದಲ್ಲಿ ಬೈದು ಬಿಡ್ತೀರಾ, ನಂತರ ಕೈ ಇಸ್ಕೊಳ್ತೀರಾ. ಇದರಿಂದ ಸಂಬಂಧ ಹಾಳಾಗುತ್ತೆ, ಬಿಸ್ನೆಸ್ ಡೀಲ್ ಕೈ ತಪ್ಪಿ ಹೋಗುತ್ತೆ. ಆಕೆ ಹೇಗೆ ಸರಿ ಮಾಡ್ತಾಳೆ? ಅವಳು ಚಂದ್ರನಂತೆ ತಂಪು, ನೀವು ಬೆಂಕಿ, ಆದರೆ ಅವಳು ನೀರು. ನೀವು ಕೋಪ ಮಾಡಿಕೊಂಡಾಗ ಈಗ ಬೇಡ, ನಾಳೆ ಮಾತಾಡೋಣ ಅಂತ ನಿಮ್ಮನ್ನು ತಡಿತಾಳೆ. ಆ ಒಂದು ದಿನದ ತಾಳ್ಮೆ ನಿಮ್ಮ 10 ಲಕ್ಷ ಉಳಿಸುತ್ತೆ. 2ನೇ ಸಮಸ್ಯೆ ಹಣ ನಿಲ್ಲೋದಿಲ್ಲ. ದಿನಕ್ಕೆ 10,000 ದುಡಿದ್ರೂ ಕೂಡ ತಿಂಗಳ ಕೊನೆಗೆ ಖಾಲಿ. ಯಾಕೆಂದರೆ ಖರ್ಚು ಮಾಡಬೇಕಾದ್ರೆ ಯೋಚನೆ ಮಾಡೋದಿಲ್ಲ, ರಿಸ್ಕ್ ತೆಗೆದುಕೊಳ್ಳೋದು ಇಷ್ಟ. ಆಕೆ ಹೇಗೆ ಸರಿ ಮಾಡ್ತಾಳೆ? ಅವಳು ಶುಕ್ರ ಅಂದರೆ ಬಜೆಟ್, ಸೇವಿಂಗ್, ಹೂಡಿಕೆ. ಈ ತಿಂಗಳು 20% ಸೇವ್ ಮಾಡೋಣ, FD ಮಾಡೋಣ, ಚಿನ್ನ ತಗೊಳ್ಳೋಣ ಅಂತ ಅವಳು ಖರ್ಚಿಗೆ ಲಗಾಮು ಹಾಕ್ತಾಳೆ, ನಿಮ್ಮ ದುಡ್ಡಿಗೆ ಜೀಪ್ ಹಾಕ್ತಾಳೆ. ಇನ್ನು 3ನೇ ಸಮಸ್ಯೆ ಆರೋಗ್ಯ ನಿರ್ಲಕ್ಷ್ಯ. ತಲೆನೋವು, BP, ಆಕ್ಸಿಡೆಂಟ್, ರಕ್ತ ಸಂಬಂಧಿ ಕಾಯಿಲೆ ಮೇಷರಾಶಿಯವರಿಗೆ ಸಾಮಾನ್ಯ. ನನಗೆ ಏನೂ ಆಗಲ್ಲ ಅಂತ ಒಂದು ಧೈರ್ಯ. ಆಕೆ ಹೇಗೆ ಸರಿ ಮಾಡ್ತಾಳೆ? ಸಮಯಕ್ಕೆ ಊಟ, ಟ್ಯಾಬ್ಲೆಟ್, ನೆನಪು ಮಾಡಿಸ್ತಾಳೆ, ಯೋಗ, ವಾಕಿಂಗಿಗೆ ಕಂಪನಿ ಕೊಡ್ತಾಳೆ. ನಿಮ್ಮ 100 ವರ್ಷ ಆಯಸ್ಸಿಗೆ ಅವಳೇ ಕಾರಣ ಆಗ್ತಾಳೆ. ಇನ್ನು ಯಾಕೆ ಈಗಲೇ ಆಕೆ ಎಂಟ್ರಿ? 2026ರಲ್ಲಿ ಗುರುಗ್ರಹ ಮೇಷರಾಶಿಯ 11ನೇ ಮನೆಗೆ ಬರ್ತಾನೆ. 11ನೇ ಮನೆ ಅಂದರೆ ಲಾಭಸ್ಥಾನ, ದೊಡ್ಡಣ್ಣನ ಮನೆ. ಗುರು ಅಲ್ಲಿಗೆ ಬಂದರೆ ಚಿನ್ನದ ಮಳೆ. ಅದೇ ಸಮಯಕ್ಕೆ ಶನಿ 12ನೇ ಮನೆಯಲ್ಲಿ, 12ನೇ ಮನೆ ಖರ್ಚಿನ ಮನೆ. ಅಂದರೆ ದುಡ್ಡು ಬರುತ್ತೆ, ಆದರೆ ಉಳಿಸೋದಕ್ಕೆ ಒಬ್ಬರು ಬೇಕು. ಅದಕ್ಕೆ ಭಗವಂತ ಈ ಸಮಯಕ್ಕೆ ಸರಿಯಾಗಿ ಆ ಸ್ತ್ರೀಯನ್ನು ನಿಮ್ಮ ಬದುಕಿಗೆ ಕಳಿಸ್ತಾನೆ. ಅವಳು ಬಂದ ನಂತರ ನಿಮ್ಮ ಖರ್ಚು ಕಂಟ್ರೋಲ್ ಆಗುತ್ತೆ, ಲಾಭ 3 ಪಟ್ಟು ಆಗುತ್ತೆ. ಮಂಗಳನ ದಶೆ, ಶುಕ್ರನ ನಂತರ ದಶೆ ನಡೆಸುತ್ತಿರುವ ಮೇಷರಾಶಿಯವರಿಗೆ ಇದು 100% ಫಲ ಕೊಡುತ್ತೆ. ನಿಮ್ಮ ಜಾತಕ ತೆಗೆದು ಒಮ್ಮೆ ನೋಡಿ. ನೀವು ಮಾಡಬೇಕಾದ 5 ಪರಿಹಾರಗಳು ಏನೇನು? ಆ ಸ್ತ್ರೀ ಬೇಗ ಸಿಗಬೇಕು, ಸಿಕ್ಕಿದ ನಂತರ ಅವಳ ಅದೃಷ್ಟ ನಿಮಗೆ ಪೂರ್ಣ ಸಿಗಬೇಕು ಅಂದರೆ ಈ ಪರಿಹಾರ ಮಾಡಿ. ಮೊದಲನೇದಾಗಿ ಮಂಗಳವಾರ ಹನುಮಾನ್ ಪೂಜೆ ಮಾಡಿ. ಪ್ರತಿ ಮಂಗಳವಾರ ಸಂಜೆ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಕೆಂಪು ಹೂವು, ಸಿಂಧೂರ ಅರ್ಪಿಸಿ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮ್ಯಾಯ ಸಹ ಅಂತ 27 ಬಾರಿ ಹೇಳಿ. ನಿಮ್ಮ ಕೋಪ ಕಡಿಮೆ ಆಗುತ್ತೆ, ಧೈರ್ಯ ಜಾಸ್ತಿ ಆಗುತ್ತೆ. 2ನೇ ಪರಿಹಾರ, ಪತ್ನಿ ಅಥವಾ ತಾಯಿಗೆ ಕೆಂಪು ಬಳೆ ದಾನ. ಶುಕ್ರವಾರ ನಿಮ್ಮ ಪತ್ನಿ ಅಥವಾ ತಾಯಿ ಅಥವಾ ಮನೆಯ ಯಾವುದೇ ಮುತ್ತೈದೆಗೆ ಕೆಂಪು ಬಳೆ, ಕುಂಕುಮ, ಅರಿಶಿನ ಕೊಡಿ, ಕಾಲಿಗೆ ನಮಸ್ಕಾರ ಮಾಡಿ. ಇದು ನೇರವಾಗಿ ಲಕ್ಷ್ಮೀ ಪೂಜೆ ಮಾಡಿದಂತೆ ಆಗುತ್ತೆ. ಹೀಗೆ 3 ಶುಕ್ರವಾರ ಮಾಡಿ, ಫಲಿತಾಂಶ ನೀವೇ ನೋಡಿ. 3ನೇದಾಗಿ ಭೂಮಿ ಸಂಬಂಧಿ ಕೆಲಸ. ಮಂಗಳ ಭೂಮಿಯ ಕಾರಕ ಆಗಿರ್ತಾನೆ. ಮಂಗಳವಾರ ಒಂದು ಗಿಡ ನೆಡಿ ಅಥವಾ ಮನೆಯ ಗಿಡಗಳಿಗೆ ನೀರು ಹಾಕಿ. ಭೂಮಿ ಖರೀದಿ ಮಾಡುವ ಯೋಚನೆ ಇದ್ದರೆ ತಾಯಿ ಅಥವಾ ಪತ್ನಿ ಹೆಸರಿಗೆ ರಿಜಿಸ್ಟರ್ ಮಾಡಿ. 4ನೇ ಪರಿಹಾರ, ಸಾಲ ತೀರಿಸುವ ಸಂಕಲ್ಪ. ಮಂಗಳವಾರ ನನ್ನ ಸಾಲ ಈ ವರ್ಷದಲ್ಲಿ ತೀರಿಸ್ತೇನೆ ಅಂತ ಹನುಮಾನ್ ಮುಂದೆ ಸಂಕಲ್ಪ ಮಾಡಿ ಪ್ರತಿ ತಿಂಗಳು ಸಾಲದ EMI ಜೊತೆಗೆ 1000 ರೂಪಾಯಿ ಜಾಸ್ತಿ ಕಟ್ಟಿ. ಮಂಗಳ ಋಣ ಮುಕ್ತ ಮಾಡಿದರೆ ಆತ ನಿಮಗೆ ರಾಜಯೋಗ ಕೊಡ್ತಾನೆ. 5ನೇ ಪರಿಹಾರ, ಕೋಪವನ್ನು ದಾನ ಮಾಡಿ. ಇದು ತುಂಬ ಶಕ್ತಿಶಾಲಿ. ಮಂಗಳವಾರ ಬೆಲ್ಲ ಮತ್ತು ಕಡಲೆಕಾಯಿ ದಾನ ಮಾಡಿ. ನನ್ನ ಕೋಪವನ್ನು ದಾನ ಮಾಡ್ತಿದ್ದೇನೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ಳಿ. 11 ಮಂಗಳವಾರ ಮಾಡಿ. ನಿಮ್ಮ ಮಾತಿಗೆ ಶಕ್ತಿ ಬರುತ್ತೆ, ಜನ ಕೇಳ್ತಾರೆ. ಮನೆಯ ಸ್ತ್ರೀಯರಿಗೆ ಎಂದೂ ಕೈ ಎತ್ತೋದಕ್ಕೆ ಹೋಗಬೇಡಿ, ಬೈಬೇಡಿ. ಮಂಗಳ ಕೆಟ್ಟರೆ ರಕ್ತಪಾತ ಆಗುತ್ತೆ. ಮಂಗಳವಾರ ಮಾಂಸ, ಮದ್ಯ ಮುಟ್ಟಬೇಡಿ. ನಿಮ್ಮ ಮಂಗಳ ಬಲ ಕಡಿಮೆ ಆಗುತ್ತೆ. ಸಹೋದರನ ಜೊತೆ ಜಗಳ, ಆಸ್ತಿ ವ್ಯಾಜ್ಯ ಬೇಡ. ಮಂಗಳ ಸಹೋದರ ಕಾರಕ ಆಗಿರ್ತಾನೆ. ಅವನ ಶಾಪ ತಗುಲಿದ್ರೆ ಉದ್ಧಾರ ಆಗೋದಿಲ್ಲ. ದುಡುಕಿ ಸೈನ್ ಮಾಡಬೇಡಿ. ಯಾವುದೇ ಡೀಲ್ ಪೇಪರಿಗೆ ಸಹಿ ಹಾಕುವ ಮುನ್ನ ಪತ್ನಿ ಅಥವಾ ತಾಯಿಗೆ ತೋರಿಸಿ. ಮೇಷರಾಶಿಯ ವೀರರೇ, ನೀವು ಹುಟ್ಟಿದ್ದೇ ಗೆಲ್ಲೋದಕ್ಕೆ. ನಿಮ್ಮಲ್ಲಿ ಬೆಂಕಿ ಇದೆ. ಈಗ ಆ ಬೆಂಕಿಗೆ ಸರಿಯಾದ ದಿಕ್ಕು ಕೊಡುವ ಗಾಳಿ ಬರ್ತಾ ಇದೆ. ಆ ಗಾಳಿನೇ ಆ ಸ್ತ್ರೀ. ಅವಳು ಬಂದಾಗ ಅನುಮಾನ ಪಡಬೇಡಿ. ಇವಳಿಂದಾನೇ ನನ್ನ ಲೈಫ್ ಚೇಂಜ್ ಆಗುತ್ತಾ ಅಂತ ಈಗೋ ತೋರಿಸಬೇಡಿ. ತಲೆಬಾಗಿ ಸ್ವೀಕಾರ ಮಾಡಿ, ಅವಳನ್ನು ಗೌರವಿಸಿ. ಯಾಕೆಂದರೆ ಮಂಗಳನಿಗೆ ಶುಕ್ರನ ಜೊತೆ ಸೇರಿದಾಗ ಮಾತ್ರ ರಾಜಯೋಗ. ಇನ್ನು 90 ದಿನ ನಿಮ್ಮ ಜೀವನದ ದೊಡ್ಡ ಬದಲಾವಣೆ ಶುರುವಾಗುತ್ತೆ. ದುಡ್ಡು, ಹೆಸರು, ಆಸ್ತಿ, ನೆಮ್ಮದಿ ಎಲ್ಲವೂ ಕೂಡ ಸಿಗುತ್ತೆ. ಆದರೆ ಒಂದು ಕಂಡೀಷನ್, ನಿಮ್ಮ ಕೋಪವನ್ನು, ದುಡುಕು ಬುದ್ಧಿಯನ್ನು ಅವಳ ಕೈಗೆ ಕೊಟ್ಬಿಡಿ. ನೀವು ಯುದ್ಧ ಮಾಡಿ, ಸಂಪಾದನೆ ಮಾಡಿ. ಅವಳು ನಿಮ್ಮ ಯುದ್ಧದ ಗೆಲುವನ್ನು ಸಂಭ್ರಮಿಸುವ ಲಕ್ಷ್ಮಿ ಆಗ್ತಾಳೆ.
ನಿಮ್ಮ ಕಷ್ಟದ ದಿನ ಮುಗೀತು, ಇನ್ನು ಸಂಪತ್ತಿನ ದಿನ ಅನ್ನೋದು ಶುರುವಾಗುತ್ತೆ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಶ್ರೀರಾಮ್, ಜೈ ಹನುಮಾನ್. ಮೇಷರಾಶಿಯವರೇ, ಕಮೆಂಟಲ್ಲಿ ನಿಮ್ಮ ಅನುಭವ ಹೇಳಿ. ಈ ಸ್ತ್ರೀ ಈಗಾಗಲೇ ನಿಮ್ಮ ಜೀವನದಲ್ಲಿ ಇದ್ದಾರಾ, ಇಲ್ದಿದ್ರೆ ಯಾವಾಗ ಬರ್ತಾರೆ ಅಂತ ಕಾಯ್ತಿದ್ದೀರಾ ಅಂತ ತಿಳಿಸಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.